ಸರ್ ದರ್ಶನ್ ಸರ್ ಅರೆಸ್ಟ್ ಆಗಿ 1 ತಿಂಗಳಾಯ್ತು. ಸೊ ಅವ್ರ ಬಗ್ಗೆ ಹೇಳಕ್ ಏನ್ ಇಷ್ಟಪಡ್ತೀರಾ? ದರ್ಶನ್ ಅವರು ಹಿಂದೆ ಅದೇನು ತಪ್ಪು ಮಾಡಿದಾರೋ ಬಿಟ್ಟಿದ್ದಾರೋ ನನಗೆ ಗೊತ್ತಿಲ್ಲ. ಅದು ಕೋರ್ಟ್ ಮುಖಾಂತರ ಪೊಲೀಸ್ನವರು ಇದೆಲ್ಲ ಹೇಳಿದ್ದು ನಾವು ಟಿವಿಲಿ ಪೇಪರಲ್ಲಿ ನೋಡಿರೋದು. ಈಗೇನಾಗಿದೆ ಅಂದರೆ 1 ತಿಂಗಳಾಗಿದೆ. ಅವ್ರು ಈಗ ಪೇಪರ್ ಓದ್ತಾರಂತೆ, ಅಲ್ಲಿ ಏನೋ ಜ್ಞಾನ ಮಾಡ್ತಾರಂತೆ, ವ್ಯಾಯಾಮ ಮಾಡ್ತಾರಂತೆ, ಯೋಗಾಸನ ಮಾಡ್ತಾರಂತೆ. ಮುಂದಿನ ದಿನಗಳಲ್ಲಿ ಒಳ್ಳೆಯದಾಗಿ ಬಂದು ಅವರ ತಂದೆ ತಾಯಿ ಹೆಸರನ್ನೆಲ್ಲ ಉಳಿಸಿ ಅವರು ಮುಂದಿನ ದಿನದಲ್ಲಿ ಇಂಥ ತೊಂದರೆಗೆ ಸಿಕ್ಕಾಕೊಳ್ಳದೆ ಒಳ್ಳೆಯದಾಗಿ ಇನ್ನೂ ಅವ್ರ ಪಿಕ್ಚರ್ಗಳು 100 ಡೇಸ್ ಓಡಲಿ. ಇಡೀ ಕರ್ನಾಟಕದಲ್ಲಿ ಒಳ್ಳೆ ಹೆಸರು ಮಾಡಿದವನು ಇಂಥದ್ದೊಂದು ತಪ್ಪು ದಾರಿಗೆ ಹಿಡಿದು ಅವರಿಗೆ ತೊಂದರೆ ಆಗಿದೆ. ಅವ್ರೇನು ತಪ್ಪು ಮಾಡಿದಾರೋ ಬಿಟ್ಟಿದ್ದಾರೋ ಗೊತ್ತಿಲ್ಲ. ನಾವು ನೋಡಿದ್ದು ಪೇಪರು, ಟಿವಿಲಿ. ಅದರ ಪ್ರಕಾರ ದರ್ಶನ್ ಅವರು ಅವರ ಸ್ನೇಹಿತರು ತಪ್ಪು ಮಾಡಿದ್ದಾರೆ ಅಂತ ಹೇಳಿ ಈಗೆಲ್ಲ ಕಾನೂನು ಪ್ರಕಾರ ಅವ್ರನ್ನ ಒಳಗಡೆ ಹಾಕಿದ್ದಾರೆ. ಅವ್ರು ಈಚೆ ಬಂದು ಮುಂದೆ ಅದನ್ನೆಲ್ಲ ಬಿಟ್ಟು ಒಳ್ಳೆ ಆ್ಯಕ್ಟರ್ ಆಗಿ ಅವರ ಪಿಕ್ಚರ್ 100 ಡೇಸ್ ಓಡಲಿ ಅಂತ ನಾನು ಅವರಿಗೆ ಹೇಳಕ್ಕೆ ಇಷ್ಟಪಡ್ತೀನಿ. ಸರ್ ದರ್ಶನ್ ಅವ್ರಿಗೆ ಮನವರಿಕೆ ಆಗಿದೆ ಅನ್ನೋ ಮಾತುಗಳು ಕೇಳಿ ಬರ್ತಾ ಇದೆ. ಅದ್ರ ಬಗ್ಗೆ ಏನ್ ಹೇಳ್ತೀರಾ ಸರ್? ಅದೆಲ್ಲ ನಾವು ಮುಂದೆ ನೋಡ್ಬೇಕಮ್ಮ. ಮನವರಿಕೆ ಆಗಿದ್ದು ಅವ್ರು ಮುಂದೆ ಹೇಗೆ ನಡ್ಕೊಳ್ತಾರೆ, ಅವ್ರು ಇನ್ನು ಯಾವುದೂ ಎಲ್ಲ ಸಹವಾಸ ಬಿಟ್ಬಿಟ್ಟು ಒಂದು ಒಳ್ಳೆ ಸೆಲೆಬ್ರಿಟಿ ಆಗ್ತಾರೆ ಅನ್ನೋದನ್ನ ಕಾದು ನೋಡಬೇಕು.